ಹಣದಲ್ಲಿ ಗ್ರಾಮವನ್ನ ಅಭಿವೃದ್ಧಿ ಮಾಡಬೇಕು. ಆದ್ರೆ ಮಾನ್ವಿ ತಾಲೂಕಿನ ಜಾನೇಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ಶಾರದಾಂಬೆ ಸರ್ಕಾರದ ಅಧಿಕಾರಿಯಾದ್ರೂ ಸಹ 15ನೇ ಹಣಕಾಸು ಯೋಜನೆ ದುರ್ಬಳಕೆ ಮಾಡಿಕೊಂಡು ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಜಾನೇಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ಶಾರದಾಂಬೆಗೆ ಕಾನೂನು ಅನ್ನೋದು ಈ ಅಮ್ಮನಿಗೆ ಅನ್ವಯಿಸೋಲ್ಲ. ಯಾಕೆಂದ್ರೆ ಸಾಮಾಜಿಕ ಕಾರ್ಯಕರ್ತ ರಮೇಶ್ ನಾಯ್ಕ ಎಂಬಾತ ಮಾಹಿತಿ ಹಕ್ಕು ಪ್ರಕಾರ ಅರ್ಜಿ ಸಲ್ಲಿಸಿದ್ರೆ ಪಿಡಿಒ ಶಾರದಾಂಬೆಗೆ ಡೋಂಟ್ ಕೇರ್ ಅಂತೆ. ಸರ್ಕಾರದ ಅಧಿಕಾರಿಗಳು ಕಾನೂನು ಉಲ್ಲಂಘಿಸಿ ಹಣ ಲೂಟಿ ಮಾಡ್ತಾರೆ ಅಂದ್ರೆ ಬೇಲಿಯೇ ಎದ್ದು ಹೊಲವನ್ನ ಮೀಯುವಂತಾಗಿದೆ. ಜಾನೇಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ಶಾರದಾಂಬೆ 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಅನುದಾನವನ್ನ ಯಾವ ರೀತಿ ದುರ್ಬಳಕೆ ಮಾಡಿದ್ದಾರೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನಿಖೆ ಮಾಡಿಸಿದಾಗ ಇದರಲ್ಲಿ ಭಾಗಿಯಾದ ಹುಳಗಳು ಯಾರೆಂದು ಬಯಲಿಗೆ ಬೀಳೋದು ಪಕ್ಕ ಎಂದು ರಮೇಶ್ ನಾಯ್ಕ ಗವಿಗಟ್ ಅವರ ಆರೋಪವಾಗಿದೆ. ಯಾವ ಸರ್ ಸರ್ ಯಾವ ಕಾಲಿದಮ್ಮದವ್ರು ಯಾವ ಊರು ಇವರು ಇಲ್ಲಿ ಮಾನವಿ ಮತ್ತೆ ಕೇಳಿದ್ರೆ ಏನಂದ್ರು ಏನಂತಾರೆ ಸರ್ ಅವ್ರು ಒಟ್ಟ ಶಾರದಾ ಹೋಗೋರ್ನ ಅಧಿಕಾರಿಗಳ ಒಟ್ಟ ಈಡುನ್ ಏನು ಅಂತಾರೆ ಸರ್ ಕರೆಸ್ತಾರೆ ಆಯ್ತಮ್ಮ ಅದೇನೈತೆ ಮಾಡಿ ಕೊಡಂತ ಮಾಹಿತಿ ಕೊಡಂತ ಹೇಳ್ತಾರೆ. ಕೇಳಿದ್ರೂ ಕೊಡೋಲ್ರಿ ಸರ್ ಅವ್ರು. ಯಾರು ಕೊಡ್ತಾ ಇಲ್ಲ? ಇದು ಪಿಡಿಒ ಶಾರದಾ ಹೋಗಾರ ಸರ್. ಅಲ್ಲ ಸರ್, ಮತ್ತೆ ಕಾನೂನು ಇರೋದು ಏನಕ್ಕೆ ಅಥವಾ ಕಾನೂನಿನ ಇವರು ಉಲ್ಲಂಘನೆ ಮಾಡ್ತಾರೆ ಅಂದ್ರೆ ಎಲ್ಲಿಗೆ ಬಂದು ನಿಂತಿದೆ ಕಾನೂನು? ನೋಡಿ ಸರ್, ಕಾನೂನು ಉಲ್ಲಂಘನೆ ಮಾಡಕ್ಕೆ ಸರ್ ಏನೈತೆ ಅಂದ್ರೆ ಈಗ 60 ಲಕ್ಷ ಲೂಟಿ ಮಾಡಿಬಿಟ್ಟು ಸರ್ ಮೇಡಮ್ ಅವರು. 60 ಲಕ್ಷ ಲೂಟಿ ಮಾಡಿ 50 ಫೈನಾನ್ಸ್ನಲ್ಲಿ ಎಲ್ಲ ಹಣವನ್ನು ದುರ್ಬಳಕೆ ಮಾಡಿಬಿಟ್ರೆ ಸರ್. ದುರ್ಬಳಕೆ ಮಾಡಿ ಕೇಸಿ ಈ ಥರ ಯುವ ಸಾಬಂತ ನಾವು ಬಂದ್ವಿ ಸರ್ ಮೊನ್ನೆ. ಮೇಡಮ್ ಅವರು ಈ ಥರ ಹಿಂಗೆ ಮಾಡ್ಯಾರ, ಇದಕ್ಕೆ ಏನು ಕ್ರಮ ತಗೊಂತೀರಿ? ಯುವ ಸಾಬಗನು ಇದು JDP CS ಲೆಟರ್ ಕೊಟ್ಟಿವಿ ಸರ್. ಕೊಟ್ಟರು ಅವ್ರೇನ ಅಂದ್ರೆ ಸರ್ ಇಲ್ಲಿಗೆ ಹಾಕ್ಯಾರ, ತನಿಖೆ ಮಾಡ್ರಿ ಅಂತೇಳಿ ಹಾಕ್ಯಾರ ಸರ್. ಅವರು ಯುವ ಸಾಬ್ರು ಏನಾದ್ರೆ ತನಿಖೆ ಮಾಡಂತೂ ಇನ್ನೂ ಕಾಪಿನೂ ಹಾಕಿಲ್ಲ ಸರ್. ಅಲ್ಲ ರೀ, ಇದ್ರಾಗ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ? ಏನು ಸರ್ ಯಾರ್ಯಾರು ಶಾಮೀಲಾಗಿದ್ದಾರೆ? ಶಾಮೀಲ್ ಅಂಬಕ್ಕೇನು ಸರ್, ಮೇಡಮ್ನೇ ಮಸ್ತ್ ಇದಕ್ಕೆ ಯಾರು ಮಾತು ಕೇಳಂಗಿಲ್ಲ. ರಾಜರೋಷ ಹಣ ದುಬ್ಬಳಿಕೆ ಮಾಡ್ತಾಳ. ಈಗ ಈ ಥರ ಸರ್ ಕೆಲಸ ಅಲ್ಲಿ ಏನೈತೆ ಸರ್, ಈಗ ಅಲ್ಲಿ 3 ಸಾವಿರ ಇವು PMHN ಬಂದವಲ್ಲ ಸರ್, ಅವು ಬಿಲ್ ಕಲೆಕ್ಟ್ರಿಗೆ ಹೇಳಿ ಕೇಸಿ ಎಲ್ಲ GPS ಮಾಡಿ 3 ಸಾವಿರ ರೂಪಾಯಿ ಹಣವನ್ನು ದಬ್ಬಳಿಕೆ ಮಾಡ್ತಾರೆ ಸರ್. ಅಲ್ಲ ಸರ್, ಏನಂತಂದ್ರೆ ಇದರಲ್ಲಿ ಶಾಮೀಲಾದವ್ರು ಯಾರ್ಯಾರು ಮತ್ತೆ ಇವರ ಕೆಲಸ ಏನು ಸರ್? ಇವನ್ ಕೆಲಸ ಏನು ಸರ್? ಇವ ಕೆಲಸ ಅಂಬಕ್ಕೆ ಏನಿಲ್ಲ ಸರ್, ಇವನ್ ಮಾತೇ ಕೇಳಲ್ಲಕ್ಕಿ. ಇವ ಎಲ್ಲ ಹೇಳಿದಂಗೆಲ್ಲ ಮೇಡಮ್ ಏನಂತಾಳೆ ಆಯ್ತು ಸರ್ ಅಂತ ಅಜಯ್ ಅಂತಾಳೆ ಸರ್. ಈ ಒಂದು ಎಳ್ಕೊಳ್ಳೋಷ್ಟಕ್ಕಿಂದು ಇದೇ ಇಲ್ಲ ಸರ್, ಭಯನೇ ಇಲ್ಲ. ಅಲ್ಲ ರೀ, ಮತ್ತೆ ಇವರು ಆಕ್ಷನ್ ಯಾಕೆ ತೊಗೊಳ್ತಾ ಇಲ್ಲ? ಇವರು ಮತ್ತೆ ಈ ರೀತಿ ಆದ್ಮೇಲೆ ಅವರು ಕೂಡ ಶಾಮೀಲಾಗಿದ್ದಾರೆ ಇದರಲ್ಲಿ? ಶಾಮೀಲ್ ಆಗಿರ್ತಾರೆ ಸರ್, ಮತ್ತೆ ಇಲ್ಲಾಂದ್ರೆ ಮೇಲಧಿಕಾರಿಗಳು ಮಾತು ಕೇಳಿಲ್ಲ ಅಂದ್ರೆ ಶಾಮೀಲ್ ಆಗಿರಂತ ಅಂತೀವಿ ನಾವು. ಯಾವ ರೀತಿ ಶಾಮೀಲ್ ಅಂದ್ರೆ ಸರ್ ಹಣ ಏನೋ ಕೊಟ್ಟಿರ್ಬೋದು ಅವರು ಪಿಡಿ ಅವರು. ಈ ತನಿಖೆ ಮಾಡಂತ ಹೇಳ್ರಿ 50 ಫೈನಾನ್ಸಿಯಲ್ ಅಮೌಂಟ್ ಎಷ್ಟು ಬಂತು ತನಿಖೆ ಮಾಡಂತೇಳಿ ನಾವು ಮಾಹಿತಿ ಕೊಟ್ಟಿವಿ. ಕೊಟ್ಟು 60 ದಿವಸ ಆಯ್ದ್ರು ಇನ್ನ ತನಿಖೆ ಮಾಡಿಲ್ಲ, ಅದಕ್ಕೆ ಮೇಲ್ಮನವಿ ಅಂತಾನು ಹೇಳ್ತಾರೆ ಸರ್. ಯಾರು ಮಾಡಿಲ್ಲ ತನಿಖೆ? ನೀವು ಯೋಸಬ್ ಮಾಡ್ಬೇಕು ಸರ್. ಯಾಕೆ ಅವ್ರು ಯಾಕೆ ಮಾಡ್ತಾ ಇಲ್ಲ? ಮತ್ತೆ ಹಣ ತಿಂದವ್ರು ಸರ್ ಅದಕ್ಕೆ ಮಾಡ್ತಾ ಇಲ್ಲ. ಮೇಡಮ್ ಮೇಲೆ ಎಲ್ಲ ಶಾಮೀಲ್ ಇದಾರ, ಶಾಮೀಲ್ ಮಾಡಿ ಕೇಸಿ ಹಣ ತಂದು ಕೇಸಿ ಈ ತರ ಮಾಡಿದಕ್ಕೂ ಅವರು ಇದು ಮಾಡಕಚ್ಚಾರ ಸರ್.